ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಿನ್ನೆ ಒಂದು ವರದಿ ಬಂತು. ಆ ವರದಿಯನ್ನೇ ಎಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ. ಸಚಿವ ಸಂಪುಟ ಸಭೆಯ ನಂತರ ಮುಖ್ಯಮಂತ್ರಿ BS ಯಡಿಯೂರಪ್ಪ ತಮ್ಮ ಕಚೇರಿಯಲ್ಲಿ ತಾವೊಬ್ಬರೇ ಕುಳಿತಿದ್ದರಂತೆ. ಒಂದು ಮಾಗದರು ಸುತ್ತಮುತ್ತ ಇರುವ ಜನ ಇದರಲ್ಲ, ಅವರು ಕಡಿಮೆಯಾಗಿದ್ದರು ಅಂತ. ಸೊ ಆ ಘಟನೆಯ ವರದಿಯನ್ನು ನೋಡಿದಾಗ ನನಗೆ ಹಿಂದಿನ ಹಲವು ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರದ ಕೊನೆಯ ಅವಧಿಯಲ್ಲಿ ಅನುಭವಿಸಿದ್ದು ನೆನಪಿಗೆ ಬಂತು. ಅಧಿಕಾರ ಹೋಗುತ್ತೆ ಅಂದ ತಕ್ಷಣ ಸುತ್ತಮುತ್ತಲಿನ ಜನ ಒಬ್ಬೊಬ್ಬರೇ ಹೊರಟೋಗ್ತಾರೆ. ಈ ಯಡಿಯೂರಪ್ಪನವರ ವಿಚಾರದಲ್ಲಿ ಗೊತ್ತಲ್ಲ, ಅವರ ಬಗ್ಗೆ ಭಾರೀ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ರೇಣುಕಾಚಾರ್ಯ ನಿನ್ನೆನೇ ದೆಹಲಿಗೆ ಹೋಗಿ ಪ್ರಹ್ಲಾದ್ ಜೋಶಿಯನ್ನು ನೋಡಿ ಅವರಿಗೊಂದು ಹೂಗುಚ್ಛ ಕೊಟ್ಟು ಬಂದರು. ಹಾಗೆಯೇ ಅವರ ಮಾತಿನ ದಾಟಿ ಬದಲಾಗಿತ್ತು. ಹಾಗೆಯೇ ಯಡಿಯೂರಪ್ಪರು ಸುತ್ತಮುತ್ತಲು ಇರುವಂಥ ಭಾಳಷ್ಟು ಜನ ಏನಿದ್ದಾರೆ, ಅವರು ಈ ಮುಳುಗುತ್ತಿರುವ ಹಡಗಿನಿಂದ ಎಲ್ಲ ಹಾರ್ಕೋತಾರೆ ನೋಡಿ, ಹಾಗೆ ಹಾರಿಕೊಂಡ ಹಾಗೆ ಕಾಣ್ತಾ ಇತ್ತು. ಆಗ ನಾನು ಯೋಚಿಸ್ತಾ ಇದ್ದೆ, ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳ ಕೊನೆಯ ದಿನಗಳನ್ನು ನಾನು ಗಮನಿಸಿದ್ದೇನೆ. ಮೊದಲು ದೇವರಾಜ ಅರಸು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಧ್ವನಿಯಾಗಿ ಅತ್ಯದ್ಭುತ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು. ಅವರ ಕೊನೆಯ ದಿನಗಳು, ಅದೊಂದು ದಿನ ನಾನು ಮತ್ತು ಇನ್ನೊಬ್ಬ ಪತ್ರಕರ್ತ ಚಂದ್ರಶೇಖರ್ ರಾವ್ ಅಂತ ಇಬ್ಬರು ಅರಸು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೆ ಕಾರಣ ಇತ್ತು. ಅವತ್ತು ಬೆಳಗ್ಗೆ ಯಾವುದೇ ಪತ್ರಿಕಾಗೋಷ್ಠಿ ಇರಲಿಲ್ಲ. ಇಬ್ಬರ ಹೊಟ್ಟೆ ಹಸಿದಿತ್ತು. ಆಗೆಲ್ಲ ನಾವು ₹100 ಸಂಬಳಕ್ಕೆ ಕೆಲಸ ಮಾಡ್ತಿದ್ದಂಥ ದಿನಗಳು, ಸಾಕಾಗ್ತಿರಲಿಲ್ಲ. ಸೊ ಅರಸು ಮನೆಗೆ ಹೋದರೆ ಒಂದು ಕಾಫಿ ಆದರೂ ಸಿಗ್ಬೋದು ಅಂತ ನಮ್ಮದೊಂದು ಒಳಗಡೆ ಆಸೆ. ಮಾತಾಡಿಸ್ದಾಗೂ ಆಯಿತು, ಒಂದು ಕಾಫಿನೂ ಸಿಗ್ಬೋದು ಅಂತ ನಾನು ಇಬ್ಬರು ಬಾಲಬ್ರು ಹೀಗೆ ಅವತ್ತು ಹೋದ್ವಿ. ಯಾರೂ ಇರಲಿಲ್ಲ. ಎಲ್ಲರೂ ಅರಸು ಅವ್ರನ್ನ ಬಿಟ್ಟು ಇಂದಿರಾ ಗಾಂಧಿಯ ಕಡೆ ಹೋಗಿ ಆಗಿತ್ತು. ಅರಸು ಕರೆದ್ರು, ಬನ್ನಿಯಪ್ಪ ಕುಳಿತುಕೊಳ್ಳಿ ಅಂದರು. ನಾವಿಬ್ಬರು ಕೂತ್ವಿ. ಕಾಫಿ ಕುಡಿತೀರಾ ಅಂದರು. ಹಾಂ ಅಂದ್ವಿ. ಯಾಕಂದರೆ ನಾವಲ್ಲಿ ಹೋಗಿದ್ದೆ ಕಾಫಿ ಕುಡಿಯೋದಕ್ಕೆ. ತಿಂಡಿ ತಿಂದಿರಲಿಲ್ಲ. ಕಾಫಿ ಕುಡಿದ್ರೆ ಆದರೂ ಸ್ವಲ್ಪ ಹೊಟ್ಟೆ ತಣ್ಣಗಾಗುತ್ತೆ ಅಂತ. ಹಸಿವು ಭಾಳ ಕಷ್ಟ ನೋಡಿ. ನಮ್ಮ ಕೈಲಿ ದುಡ್ಡಿಲ್ಲ. ಅರಸು ಕರೆದ್ರು, ಯಾರನ್ನೋ ಕರೆದ್ಬಿಟ್ಟು ಕಾಫಿ ತನ್ನಿ ಅಂತ ಹೇಳೋದಕ್ಕೆ ಯಾರೂ ರಿಯಾಕ್ಟೇ ಮಾಡಿಲ್ಲ. ಸುಮಾರು 15-20 ನಿಮಿಷಗಳ ಕಾಲ ಬೇರೆ ಬೇರೆ ಮಾತಾಡ್ತಾ ನಾವು ಕಾದ್ವಿ ಕಾಫಿಗಾಗಿ ಅಂತ. ಸೊ ಕೊನೆಗೂ ಕಾಫಿ ಬರಲಿಲ್ಲ. ಹಸಿದ ಹೊಟ್ಟೆಯಲ್ಲಿ ನಾವು ಅಲ್ಲಿಂದ ಬಂದ್ವಿ. ಇದು ಅರಸು ಅವರ ಕೊನೆಯ. ಅದಾದ ಕೆಲವೇ ತಿಂಗಳುಗಳು ಅನಿಸುತ್ತೆ ಅರಸು ಅಸುನೀಗಿದ್ರು. ಆಗ ಸಾವಿರಾರು ಜನ. ಆದರೆ ಅವರ ಕೊನೆಯ ದಿನದಲ್ಲಿ ಯಾರೂ ಇರಲಿಲ್ಲ. ಗುಂಡೂರಾಯರು ನನಗೆ ತುಂಬ ಅವರ ಹತ್ತಿರ ಆಗಿದ್ದರು. ಒಂದು ಪತ್ರಿಕೆಗೆ ಅವರ ಬದುಕಿನ ಅನುಭವಗಳನ್ನೆಲ್ಲ ನಾನು ಆ ಕಾಲದಲ್ಲಿ ಬರಿತಾ ಇದ್ದೆ. ಅವರು ಕೊನೆಯ ದಿನಗಳಲ್ಲಿದ್ದಾಗ ಬಂದು ಮನೆಯಿಂದ ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದರು. ನಾನೊಂದು ಸಲ ಕೇಳಿದೆ, ಏನು ಸರ್ ನೋಡ್ತಿದ್ದೀರಿ ಅಂತ. ಹೀಗೆ ನಾನು ಬೆನ್ನು ತಟ್ಟಿದ ಗುಂಡೂರಾವ್ ಹೇಳಿದರು, ನೋಡಿ, ನಾವು ರಾಜಕಾರಣಿಗಳು ನಮ್ಮ ಈ ಮನೆ ಎದುರು ಜನ ಕಂಡ್ರೆ ಮಾತ್ರ ನಮಗೆ ಶಕ್ತಿ, ಜನ ಇಲ್ಲದಿದ್ದರೆ ಇಲ್ಲ ಅಂದರು. ಅಧಿಕಾರ ಕಳೆದುಕೊಂಡ ಗುಂಡೂರಾವ್ ಮನೆಗೂ ಕೂಡ ಜನ ಬರುವುದು ಕಡಿಮೆ ಆಗಿತ್ತು. ಅವರು ಜನ ಯಾರೋ ಬರ್ತಾರೇನೋ ಅಂತ ಕಾಯ್ತಾಯಿದ್ರು. ಇನ್ನೊಬ್ಬರು ನನಗೆ ತುಂಬ ಹತ್ತಿರವಾದ ರಾಜಕಾರಣಿ ಬಸವಲಿಂಗಪ್ಪನವರು. ನಾನು ಆಗಾಗ ಅವರನ್ನು ನೋಡ್ತಾ ಇದ್ದೆ. ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗಿತ್ತು. ಅದೊಂದು ದಿನ ಅವರು ಈ ಶಿವಾನಂದ ಸ್ಟೋರ್ಸ್ ಹತ್ರ ಮೂಲೆಯಲ್ಲಿ ಒಂದು ಸರ್ಕಾರಿ ಬಂಗಲೆಯಲ್ಲಿದ್ದರು ಅವರು. ನಾನು ಒಂದಿನ ಹೋದಾಗ ಸುಮ್ಮನೆ ಕೂಡಿಸಿದ್ರು. ಮಾತಾಡ್ತಾ ಹೇಳಿದರು, ನೋಡಿ, ನಾವು ರಾಜಕಾರಣಿಗಳು, ನಾವು ಜನರ ನಡುವೆ ಬದುಕುವವರು. ನಮಗೆ ಜೀವಜಲ ಅಂದರೆ ಜನ ಇಲ್ಲ ಅಂದರೆ ನೀರಿನಿಂದ ಹೊರಗೆ ತೆಗೆದ ಮೀನಿನ ಹಾಗೆ ನಾವು ಹಸು ನೀಗಿ ಬಿಡ್ತೀವಿ ಅಂದರು ಬಸವಲಿಂಗಪ್ಪ. ಅವರು ಆಗಾಗ ಯಾರೋ ಜನ ಬರ್ತಾರೇನೋ ಅಂತ ನೋಡ್ತಾ ಇದ್ದರು. ಆದರೆ ಅಧಿಕಾರ ಕಳೆದುಕೊಂಡ ಮೇಲೆ ಯಾರೂ ಬರಲ್ಲ. ಇನ್ನು ವೀರಪ್ಪ ಮೊಯ್ಲಿಯವರು. ಸೊ ವೀರಪ್ಪ ಮೊಯ್ಲಿಯವರ ಪ್ರಸ್ತಾಪ ನಾನು ಈಗ ಮಾಡಲೇಬೇಕು. ಯಾಕೆಂದರೆ ವೀರಪ್ಪ ಮೊಯ್ಲಿ CET ಅಂತ ತಂದಂಥವರು. ಆಗ ಎಲ್ಲ ಮಠಾಧೀಶರು ಅವ್ರ ವಿರುದ್ಧ ಬಿದ್ದಿದ್ದರು. ಅದೊಂದು ಇನ್ನೊಂದು ಕತೆ. ಅದನ್ನ ಇನ್ನೊಂದು ದಿನ ನಾನು ತಮ್ಮ ಅನುಭವವನ್ನು ಹಂಚ್ಕೋತೀನಿ. ಆದರೆ ಇದಾದ ಮೇಲೆ ಅವರೊಂದು ಹೇಳಿಕೆಯನ್ನು ಕೊಟ್ಟರು. ಅದು ನಮಗೆ ರೆಲೆವೆಂಟ್ ಅಂತ ಅನಿಸುತ್ತೆ.
ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಿಗೆ ಮಠಾಧಿಪತಿಗಳೇ ಕಾರಣ ಅನ್ನೋದು ಅವ್ರ ಹೇಳಿಕೆಯಾಗಿತ್ತು. ನಂತರ ಎಲ್ಲ ಮಠಾಧಿಪತಿಗಳು ಕೂಡ ಯಾರು ಈ ಕ್ಯಾಪಿಟೇಷನ್ ಲಾಬಿಯ ಮೂಲಕ ಇದ್ರಲ್ಲ ಸ್ವಾಮಿಗಳೆಲ್ಲ ಮೊಯ್ಲಿ ವಿರುದ್ಧ ತಿರುಗಿ ಬಿದ್ದರು. ಮೊಯ್ಲಿಯವರು ಆ ಮಾತನ್ನು ವಾಪಸ್ ಪಡಿಬೇಕಾಯಿತು. ಅವತ್ತು ರಾತ್ರಿ ನಾನು ಮೊಯ್ಲಿಯವರಿಗೆ ಫೋನ್ ಮಾಡಿದೆ. ಮೊಯ್ಲಿಯವರು ಒಂಥರ ಏಕಾಂಗಿಯಾಗಿದ್ದರು. ಸರ್, ಒಂದು ಮಾತನ್ನು ನಾನು ನಿಮಗೆ ಹೇಳಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಿಗೆ ಮಠಾಧಿಪತಿಗಳೇ ಕಾರಣ ಅಂತ ನೀವು ಹೇಳಿದ್ರಲ್ಲ, ಅದು 100ಕ್ಕೆ 100 ಸತ್ಯ. ಆದರೆ ಯಾಕೆ ಆ ಮಾತನ್ನು ವಾಪಸ್ ಪಡೆದ್ರಿ ಸಾರ್ ಅಂದೆ. ಮನೆಗೆ ಬನ್ನಿ ಮಾತಾಡೋಣ ಆಯಿತಾ ಅಂತ ಅಂದರು ಮೊಯ್ಲಿಯವರು. ಆದರೆ ಅವರಿಗೆ ಒಂಥರ ಒಳಗಡೆ ನೋವಿತ್ತು. ಎಲ್ಲರೂ ಅವರನ್ನು ಕೈ ಬಿಟ್ಟಿದ್ದರು, ದುಃಖತಪ್ತರಾಗಿದ್ದರು. ಪ್ರೆಷರ್ಗಳಿಲ್ಲ. ಇದೇ ಮಠಾಧಿಪತಿಗಳು ಇತ್ತು. ಯಡಿಯೂರಪ್ಪನವ್ರ ಬೆಂಬಲಕ್ಕೆ ನಿಂತಹ ಮಠಾಧಿಪತಿಗಳಿದ್ದಾರಲ್ಲ, ಇದರ ಬಹುತೇಕ ಮಠಗಳು ಮೊಯ್ಲಿಯವರಿಗೆ ಬೆಂಬಲ ನೀಡಿಲ್ಲ. ಮೊಯ್ಲಿಯವರ ವಿರುದ್ಧ ನಿಂತರು. ಅದರಲ್ಲಿ ಒಕ್ಕಲಿಗರ ಮಠಗಳಿದ್ವು, ಬ್ರಾಹ್ಮಣರ ಮಠಗಳಿದ್ವು, ಹಾಗೆಯೇ ಲಿಂಗಾಯತರ ಮಠಗಳಿದ್ವು. ಯಾಕೆಂದರೆ ಅವರು CET ಅಂತ ಒಂದು ಕ್ರಾಂತಿಕಾರಿಯಾದ ಒಂದು ತಂದಿದ್ದರು. ಅವರು ಕೂಡ ಏಕಾಂಗಿಯಾಗಿದ್ದರು. ಇನ್ನು ರಾಮಕೃಷ್ಣ ಹೆಗಡೆಯವರು, ಅವರಿಗೆ ಅಧಿಕಾರ ಕಳೆದುಕೊಂಡು ಎಲ್ಲ ಹೋದ ಮೇಲೆ ಅವರಿಗೆ ತಮ್ಮ ಶಕ್ತಿ ಕುಂದಿದೆ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿತ್ತು. ಅದೊಂದು ದಿನ ನಾನು ಕೇಳಿದ್ರು, ಅವರು ಲೋಕಶಕ್ತಿ ಮಾಡಿದಂಥ ಸಂದರ್ಭದಲ್ಲಿ ಜನ ಇನ್ನು ನನ್ನನ್ನು ಪಡ್ತಾರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್, ಜನ ಇಷ್ಟಪಡ್ತಾರೆ ನಿಮ್ಮನ್ನು, ಅದು ನಿಮ್ಮ ಸಭೆಗಳಿಗೆ ಬರ್ತಾ ಇರುವ ಜನರೇ ಸಾಕ್ಷಿ ಅಂತ ಮಾತನ್ನು ಹೇಳಿದೆ. ಹೌದಾ ಅಂದರು. ಅವರಿಗೆ ಒಳಗಡೆ ಶಕ್ತಿ ಗುಂದಿದ್ರು. ಬಹುತೇಕ ರಾಜಕಾರಣಿಗಳು ಅಧಿಕಾರ ಕಳೆದುಕೊಂಡ ತಕ್ಷಣ ಅವರು ಒಂಥರ ಶಕ್ತಿ ಗುಂದುತ್ತಾ ಹೋಗ್ತಾರೆ. ಸೊ ಅವರಿಗೆ ಮುಂದೇನು ಭವಿಷ್ಯ ಅನ್ನೋದಕ್ಕೆ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಜೊತೆಗಿದ್ದವರೆಲ್ಲ ಹೊರಟೋಗ್ತಾರೆ. ಈಗ ನಾನು ಮೊದಲು ಪ್ರಸ್ತಾಪಿಸಿದ ದೇವರಾಜ ಅರಸು ಕರ್ನಾಟಕದಲ್ಲಿ ಅತಿ ಹೆಚ್ಚು ನಾಯಕರುಗಳು, ಹೊಸ ನಾಯಕರುಗಳು ಹುಟ್ಟೋದಕ್ಕೆ ಕಾರಣ ಆದವರು ದೇವರಾಜ ಅರಸು. ಅವರ ಕಾರಣದಿಂದನೇ ಮೊಯ್ಲಿ ಅವರಿರ್ಬೋದು, ಹಾಗೆಯೇ ಖರ್ಗೆ ಅವರಿರ್ಬೋದು, ಧರ್ಮಸಿಂಗ್, ಇವರೆಲ್ಲ ಬಂದಿದ್ದು ಕೂಡ ದೇವರಾಜ ಅರಸು ಕಾಲದಲ್ಲಿ. ಆದರೆ ಅವರ ಕೊನೆಯ ಕಾಲದಲ್ಲಿ ಯಾರೂ ಇರಲಿಲ್ಲ. ಅವರು ಏನು ಇಂದಿರಾ ಗಾಂಧಿಯವರಿಗೆ ಕಾಂಗ್ರೆಸ್ಸಿಗೆ ಸೆಡ್ ಹೊಡೆದ್ರಲ್ಲ, ಅವತ್ತು ರಾತ್ರಿ ಕೊನೆಯದಾಗಿ ಅವರ ಜೊತೆ ಇದ್ದವರು KH ಶ್ರೀನಿವಾಸ್ ಅವರು ಬೆಳಗಾಗೊತ್ತಿಗೆ ಅವರೇ ಟೋಪಿ ಬದಲಿಸಿದ್ರು. ಅರಸು ಏಕಾಂಗಿಯಾಗಿದ್ದರು, ಯಾರೂ ಇರಲಿಲ್ಲ. ಬಂಗಾರಪ್ಪನವರು ತೆಗೆದುಕೊಳ್ಳಿ, ಹಲವು ಕ್ರಾಂತಿಕಾರಿ ಮಾಡಿದ್ರು. ಅವರನ್ನು ಹಾಗೆ ಎಲ್ಲ ಪ್ರೋತ್ಸಾಹ ಕೊಟ್ಟವರು ಕೊನೆಗಾಲದಲ್ಲಿ ಯಾರೂ ಅವ್ರ ಜೊತೆ ಉಳಿದೇ ಇಲ್ಲ, ಅವರು ಏಕಾಂಗಿಯಾದರು. ಅಧಿಕಾರ ಅಂದರೆ ಹಾಗೆ ಅಂತ ಅನಿಸುತ್ತೆ. ಭಾಳ ಜನ ಅಧಿಕಾರ ಹೋದ ತಕ್ಷಣ ಹೊರಟು ಹೋಗ್ತಾರೆ, ಅವರು ಹತ್ತಿರ ಇರಲ್ಲ. ಸೊ ಈಗ ನೀವು ಈ ಸಂದರ್ಭದಲ್ಲಿ ನೋಡಿದಾಗ ನನಗೆ ನಿನ್ನೆ ಆ ದೃಶ್ಯವನ್ನು ನೋಡಿದೆ. ಅದು ಸನ್ಮಾನ್ಯ ಗೌರವಾನ್ವಿತ BS ಯಡಿಯೂರಪ್ಪನವ್ರದ್ದು. ಅವರು ಸುತ್ತಲೂ ಇದ್ದು ಒಂದೇ ಮಾಗಾದ್ರೆ ಎಲ್ಲಿ ಹೋದರು? ನೀವೇ ಬಹುಪರಾಕ್ ಅಂತ ಹೇಳ್ತಿದ್ದವರು ಅವರ ಧ್ವನಿ ಬದಲಾಗಿದೆಯಲ್ಲ, ಮಾತಿನ ದಾಟಿ ಬದಲಾಗಿದೆಯಲ್ಲ. ನಿನ್ನೆ ನಾನು ಹೇಳಿದಾಗ ರೇಣುಕಾಚಾರ್ಯ ದೆಹಲಿಯಲ್ಲಿ ಮಾತನಾಡಿದ್ದು ನನಗೇನು ಅಷ್ಟು ವಿಚಾರ ಗೊತ್ತಿಲ್ಲ, ಬದಲು ಮಾಡ್ತಾರೇನೋ, ಅವ್ರು ದೊಡ್ಡ ನಾಯಕರು, ನಾನು ಸಣ್ಣವನು ಅಂತ ಮಾತಾಡೋದು ಪ್ರಾರಂಭ ಮಾಡಿದ್ರು. ಹಾಗೆ ಅವರ ಸುತ್ತಮುತ್ತಲ ಇರುವವರು ಎಲ್ಲ. ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದ ಇನ್ನೊಂದು ಮಾತಿದೆಯಲ್ಲ, ಆ ಮಾತನ್ನು ಕೂಡ ನಾವು ಜ್ಞಾಪಕ ತಗೋಬೇಕು ಅಂತ ಅನಿಸುತ್ತೆ. ಅದೇನು ಗೊತ್ತಾ? ಅವರು ಹೇಳಿದ್ದು, ತಾವೇನು KJP ಮಾಡಿದ್ರವರು ಆ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತಲಿರುವವರೇ ದಾರಿ ತಪ್ಪಿಸಿದ್ರು ಅನ್ನೋ ಮಾತನ್ನು ಅವ್ರು ಹೇಳಿದರು. ಅದಾದ ಮೇಲೂ ಕೂಡ ಮತ್ತೆ BJPಗೆ ಬಂದ ಮೇಲೂ ಕೂಡ ಅವರು ದಾರಿ ತಪ್ಪುವುದನ್ನು ಮುಂದುವರಿಸಿದ್ರು ಅಂತ. ಅವರ ಸುತ್ತಮುತ್ತ ಎಲ್ಲ ಈ ಜನ ಇದ್ದಾರಲ್ಲ, ಈ ರೇಣುಕಾಚಾರ್ಯನಂತವ್ರನ್ನ ಇಟ್ಕೊಂಡ್ರು, ಇನ್ನೊಬ್ಬರು ಇಟ್ಕೊಂಡ್ರು. ಬೇರೆಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನವನ್ನು ಗೌರವಾನ್ವಿತ ಯಡಿಯೂರಪ್ಪನವರು ಮಾಡಲೇ ಇಲ್ಲ. ಅದನ್ನು ಅವರು ಮಾಡಬಹುದಾಗಿತ್ತು. ಈಗ ನಿನ್ನೆ ಹಾಗೆ ಅವರು ಏಕಾಂಗಿಯಾಗಿ ಕೂತಿದ್ದಾರೆ. ಗೊತ್ತಿಲ್ಲ 26ಕ್ಕೆ ಏನು ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ 26ರಲ್ಲಿ ಏನು ಅವರು ಈಗಿನ ಸೂಚನೆ ಪ್ರಕಾರ ಅವರ ಅಧಿಕಾರ ಬಿಡಬೇಕಾದ ಬಂದ ಸಂದರ್ಭದಲ್ಲಿ ನಂತರ ಎಷ್ಟು ಜನ ಉಳಿತಾರೆ ಅವ್ರ ಹತ್ರ? ಅಧಿಕಾರ ಅಂದರೆ ಅಧಿಕಾರ ಕೇಂದ್ರಿತ ರಾಜಕಾರಣ. ಹಾಗೆಯೇ ನೀವು ಅಧಿಕಾರವನ್ನು ಮೀರಿ ಬೆಳೆದಿದ್ದರೆ ಮಾತ್ರ ಅದಕ್ಕೊಂದು ಬೆಲೆ ಅಂತ. ಅಧಿಕಾರಕ್ಕಾಗಿ ಜನ ನಿಮ್ಮ ಹತ್ರ ಬರ್ತಾರೆ. ಅದಾದ ನಂತರ ಬಹುತೇಕ ರಾಜಕಾರಣಿಗಳನ್ನು ನಾನು ನೋಡಿದ್ದೇನೆ, ಅವರ ಅಧಿಕಾರ ತ್ಯಜಿಸುವ ಸಂದರ್ಭ ಬಂದಾಗ ಅವ್ರ ಜೊತೆಗೆ ಯಾರೂ ಇಲ್ಲ, ಅವರು ಏಕಾಂಗಿಯಾಗಿದ್ದಾರೆ. ಬದುಕಿನಲ್ಲಿ ಹಾಗೇನೆ ಕಣ್ರಿ, ನಾವೆಲ್ಲ ಏಕಾಂಗಿಯಾಗಿ ಬರ್ತೀವಿ, ಏಕಾಂಗಿ ಹೊರಟು ಹೋಗ್ತೀವಿ. ಆ ಅರಿವು ನಮಗಿರಬೇಕು ಜೀವನದ ತುಂಬ. ನಾವು ಬರುವವರು ಒಬ್ಬರೇ, ನಾವು ಹೋಗುವವರು ಒಬ್ಬರೇ. ಆದ್ದರಿಂದ ಈ ಬಹುಪರ ಕೇಳುವ ಜನ, ನಮ್ಮನ್ನು ಬಾಯಿಗೆ ಬಂದಾಗ ಹೋಗುವ ಜನ, ಇವರೆಲ್ಲ ಸ್ವಲಾಭಕ್ಕಾಗಿ ನಮ್ಮ ಸುತ್ತಮುತ್ತಲು ಇರ್ತಾರೆ ಅನ್ನುವ ಅರಿವಿದೆಯಲ್ಲ, ಅದು ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಇರಬೇಕು ಅಂತ ಅನಿಸುತ್ತೆ. ಅಂಥ ಅರಿವು ಇವರಿಗಿಲ್ಲ.
ನಾನು ಅರಸು ಕಾಲದಿಂದ ಇದುವರೆಗಿನ ಮುಖ್ಯಮಂತ್ರಿಯವರೆಗೆ ಎಲ್ಲರನ್ನು ನಾನು ನೋಡಿದ್ದೀನಿ, ಹತ್ತಿರದಿಂದ ನನಗೆ ಗೊತ್ತು. ಅವರು ಕೊನೆಯ ಕಾಲದಲ್ಲಿ ಯಾರೂ ಇಲ್ಲದ ಒಂದು ಸ್ಥಿತಿಗೆ ತಲುಪಿದ್ರಲ್ಲ, ಅದೇ ಸ್ಥಿತಿಗೆ ಯಡಿಯೂರಪ್ಪ ತಲುಪ್ತಾರ, ಒಬ್ಬಂಟಿ ಆಗ್ತಾರ. ಒಂದೊಮ್ಮೆ ಯಡಿಯೂರಪ್ಪ ಒಬ್ಬಂಟಿ ಆದರೆ ಅವರ ದುಡಿದ ಹಣ ಅವ್ರನ್ನ ರಕ್ಷಣೆ ಮಾಡುತ್ತಾ, ಕೊನೆಯವರೆಗೆ ಬರುತ್ತಾ? ಇಲ್ವಲ್ಲ. ಸೊ ಇದು ಒಂದು ಅದಕ್ಕೆ ಅನ್ನೋದು ಒಬ್ಬ ರಾಜಕಾರಣಿಗೆ ಸಂತತ್ವ ಇರಬೇಕು ಅಂತ. ಒಂದು ದಿನ ನಾನು ಎದ್ದೋಗ್ತೀನಿ ಅನ್ನೋದು ಗೊತ್ತಿರಬೇಕು, ಅರಿವಿರಬೇಕು. ಹಾಗಿದ್ದಾಗ ಮಾತ್ರ ಅವರು ರಾಜಕಾರಣಕ್ಕೆ ಕೊಡುಗೆ ಕೊಡಬಲ್ಲರು, ಹಾಗೆ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬಲ್ಲರು. ಯಡಿಯೂರಪ್ಪನವ್ರು ಕೊನೆಯವರೆಗೆ ಫೈಟ್ ಮಾಡಿದ್ರು, ಮಾಡಬಾರ್ದಾಗಿತ್ತು. ನಾನು ಬೇಡವೋ ಹೋಗ್ತೀನಿ ಅಂತ ಅವ್ರು ಎಂದೋ ಎದ್ದು ಹೋಗಿದ್ದರೆ ಅದರ ಕತೆ ಬೇರೆ ಇತ್ತು. ಆವಾಗ ಅವರಿಗೆ ಇನ್ನಷ್ಟು ಗೌರವ ಸಿಗ್ತಿತ್ತು. ಆದರೆ ಕೊನೆಯ ಹಂತದವರೆಗೆ ಸೆಡ್ ಹೊಡೆಯೋದಕ್ಕಾಗಿ ಮಠಾಧಿಪತಿಗಳನ್ನು ಕರೆಸಿ ಅವ್ರಿಗೆ ಲಕೋಟೆ ಕೊಟ್ಟು ಅವರಿಂದ ಪ್ರೆಷರ್ ಹಾಕಿಸೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಯಡಿಯೂರಪ್ಪನವರು ಇದನ್ನು ಮಾಡಬಾರ್ದಾಗಿತ್ತು. ಬೇಡ ಅಂದರೆ ಹೊರಟು ಹೋಗಬೇಕಾಗಿತ್ತು. ಆಗ ಅವರು ದೊಡ್ಡವರಾಗ್ತಿದ್ದರು. ಆದರೆ ಅಧಿಕಾರಕ್ಕಾಗಿ ಹಪಹಪಿಕೆ ಇಟ್ಕೊಂಡು ಅವರು ದೊಡ್ಡವರಾಗಿಲ್ಲ. ಅಥವಾ ಅವರು ತಮ್ಮ ಹೆಜ್ಜೆ ಗುರುತನ್ನು ನೀಡಿದ್ದಾರೆ, ಆ ಹೆಜ್ಜೆ ಗುರುತನ್ನು ಮೂಡಿಸುವಲ್ಲೂ ಕೂಡ ವಿಫಲರಾಗಿದ್ದಾರೆ. ಅವರು ಮೂಡಿಸಿದ ಹೆಜ್ಜೆ ಗುರುತುಗಳೇ ಬೇರೆ, ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಯಡಿಯೂರಪ್ಪ ಈ ಒಂದು ವಿಚಾರದಲ್ಲಿ ಸೋತಿದ್ದಾರೆ ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.